ಲೋಕಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. ನನ್ನ ಜೊತೆ KPCCಯ ವಕ್ತಾರರು AICC ಪ್ಯಾನಲಿಸ್ಟ್ ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೇಡಮ್, ಕಾರ್ಯಕ್ರಮ ಸ್ವಾಗತ. ಪ್ರಜ್ವಲ್ ರೇವಣ್ಣ ಕೇಸು ತುಂಬ ಈಗ ವೈರಲ್ ಆಗ್ತಾ ಇರುವಂಥದ್ದು, ಸೌಂಡ್ ಆಗ್ತಾ ಇರುವಂಥದ್ದು, ಆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನನಗೆ ಅದು ಜರ್ನಲಿಸ್ಟಾಗಿ ನೀವು ತುಂಬ ಕೇಸು ನೋಡಿರ್ತೀರಿ, ಬಟ್ ಈಗ ಅದೇ ಪೊಲಿಟಿಷಿಯನ್ ಆಗಿ ಈ ಕೇಸನ್ನು ನೋಡಿದಾಗ ಜರ್ನಲಿಸ್ಟು, ಪೊಲಿಟಿಷಿಯನ್ ಎಲ್ಲವನ್ನು ಮರೆತುಬಿಟ್ಟು ಯಶವಂತ್, ನಾನೊಬ್ಬ ಹೆಣ್ಮಗಳಾಗಿ ನಾನು ಆ ವಿಡಿಯೋ ಬಗ್ಗೆ ಮಾತಾಡೋದಕ್ಕೆ ಬಯಸ್ತೀನಿ. ಅಂಗಲಾಚಿ ಬೇಡ್ಕೋತಾ ಇದ್ದಾರೆ 65 ವರ್ಷದ ಮಹಿಳೆ, ಅಣ್ಣ ದಯವಿಟ್ಟು ಬಿಟ್ಬಿಡಿ. ನಿಮ್ಮ ತಂದೆಯವರು ಕೂಡ ನನ್ನನ್ನು ಬಳಸ್ಕೊಂಡಿದ್ರು, ನೀವು ಈ ಥರ ದಯವಿಟ್ಟು ನನ್ನನ್ನು ಮಾಡಬೇಡಿ ಅನ್ನುವಂಥದ್ದು. ಅಲ್ಲ, ನನಗೆ ಇನ್ನೂ ಅರ್ಥ ಆಗದೆ ಇರೋವಂಥದ್ದು, ಏನೇ ಆಗಿರಲಿ ಆ ವ್ಯಕ್ತಿ ಮಾನಸಿಕ ಸ್ಥಿತಿ ಹೇಗೆ ಇರಲಿ, ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಇದರಿಂದ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತಂದ್ರೆ ಎಲ್ಲದರಲ್ಲೂ ಸರಿ ಇಲ್ಲದೆ ಇರಬೇಕು. ಯಾವುದೋ ಒಂದು ವಿಚಾರದಲ್ಲಿ ಮಾತ್ರ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು, ಅಥವಾ ಈ ಒಂದು ವಿಚಾರನ ಹೇಳ್ಕೊಂಡು ತಾನು ಜಾರ್ಕೊಂಡು ಬಿಡ್ತೀನಿ ಅನ್ನುವಂಥದ್ದನ್ನ ಅವ್ರು ಅನ್ಕೊಂಡಿದ್ರೆ ಇದು ಸತ್ಯಕ್ಕೆ ದೂರವಾದ ಮಾತು. ಆಕೆ ಕೇಳ್ಕೊತಾ ಇದ್ದಾರೆ, ನೀವು ಹೇಗ್ರಿ ನಿಮ್ಮ ತಾಯಿಯ ವಯಸ್ಸಿನ ಓರ್ವ ಮಹಿಳೆ ಜೊತೆ ನೀವು ಲೈಂಗಿಕ ಕ್ರಿಯೆಗೆ ಹೋಗೋದು ಒಂದು, ಆಕೆಯನ್ನ ಅಮಾನುಷವಾಗಿ ಅತ್ಯಾಚಾರಕ್ಕೆ ನೀವು ಒಳಪಡಿಸ್ತೀರಿ ಅನ್ನೋದಾದ್ರೆ ಇದು ಏನಿಲ್ಲ, ಇದು ಅಹಮ್ಮು, ಇದು ದೌಲತ್ತು. ನಾನು ಏನೇ ಮಾಡಿದ್ರು ನನ್ನನ್ನು ಯಾರೂ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ನಾವು ರಿಪಬ್ಲಿಕ್ ಆಫ್ ಚೈನಾ, ರಿಪಬ್ಲಿಕ್ ಆಫ್ ಕಾಂಗೋ ಅಂತೆಲ್ಲ ಮುಂಚೆ ನಾವು ಕೇಳ್ತಾ ಇದ್ವಿ. ದಿಸ್ ಇಸ್ ರಿಪಬ್ಲಿಕ್ ಆಫ್ ಹಾಸನ್ ಅಷ್ಟೇ. ಯಾರು ಏನೇ ಮಾಡಲಿ ನನ್ನ ಹತ್ರ ಅಧಿಕಾರ ಇದೆ. ನಮ್ಮ ತಾತ ಪ್ರಧಾನಮಂತ್ರಿಗಳಾಗಿದ್ರು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ರು. ಸೊ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ, ನಾನು ಸಂಸದ, ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಧೋರಣೆ ಇದಕ್ಕೆ ಕಾರಣ. ಈಗ ಅದೇ ಕೇಸ್ನಲ್ಲಿ, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ FIR ಆಗೋದಿಲ್ಲ ಇನ್ನು, ಅಂದರೆ ರೇಪ್ ಅಟೆಂಪ್ಟ್ ಅಂತ ಆಗೋದಿಲ್ಲ, ಅಲ್ಲಿ ಲೈಂಗಿಕ ದೌರ್ಜನ್ಯ ಅಂತ ಮಾತ್ರ ಆಗ್ತದೆ ಒಂದು. ಎರಡನೇದು, ಇನ್ನೂ ಯಾರು ಮಹಿಳೆಯರು ಬರ್ತಾ ಇಲ್ಲ, ಕೇಸನ್ನು ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಇದು ಕೇವಲ ಪ್ರಜ್ವಲ್ ರೇವಣ್ಣನ ಒಂದು ಪ್ರಕರಣ ಅಲ್ಲ, ರಾಜ್ಯದಲ್ಲಿ ಸುಮಾರು ರಾಜಕಾರಣಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಯಾರಿಗೂ ಕೂಡ ಶಿಕ್ಷೆ ಸಿಗ್ತಾ ಇಲ್ಲ? ಈಗ ಉದಾಹರಣೆಗೆ ರಾಮನಗರ ಶಾಸಕ ಇಕ್ಬಾಲ್ ಅನ್ಸಾರಿ ಅವ್ರದ್ದು ಕೂಡ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ. ಬಟ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಕಾಂಗ್ರೆಸ್ನವ್ರು. ಓಕೆ, ನಾನು ಹೇಳೋದು, ಅದೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಥವಾ ಕಾಂಗ್ರೆಸ್ನ ವಕ್ತಾರರಾಗಿ ನೀವು ಪ್ರಜ್ವಲ್ ರೇವಣ್ಣನ ಖಂಡನೆ ಮಾಡೋದು ವಾಸ್ತವಕ್ಕೆ ಹತ್ರವಾದದ್ದು. ಅದೇ ಒಬ್ಬ ಮಹಿಳೆಯಾಗಿ ಈ ಪ್ರಕರಣವನ್ನು ಯಾವ ರೀತಿ ಖಂಡನೆ ಮಾಡ್ತೀರಾ, ಅಥವಾ ಈ ಪ್ರಕರಣ ಯಾವ ರೀತಿ ಸಮರ್ಥಿಸ್ಕೊಂತೀರಿ? ನಾನು ಯಾವುದೇ ಪ್ರಕರಣ ಆಗಿರಲಿ, ಮಹಿಳೆಯ ವಿರುದ್ಧ ನಡೆಯುವಂತಹ ಯಾವುದೇ ದೌರ್ಜನ್ಯ ಆಗಿರಲಿ, ಅದು ಯಾವ ಪಕ್ಷದವರಾದರೂ ಮಾಡಿರಲಿ, ನಾನು ಖಂಡಿತವಾಗ್ಲೂ ಅದನ್ನು ಸಹಿಸೋದಿಲ್ಲ. ಬಟ್ ಇಕ್ಬಾಲ್ ಅವರ ಒಂದು ಪ್ರಕರಣದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿರೋದು, ಸಮರ್ಥನೆ ಮಾಡ್ಕೋತಿಲ್ಲ. ಎಲ್ಲಿ ಕೂಡ ಮಹಿಳೆ ಬಂದು ದೂರು ಕೊಟ್ಟಿಲ್ಲ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ. ಇನ್ಫ್ಯಾಕ್ಟ್ ಇವ್ರ ಮೇಲೆ ದೂರು ಕೊಟ್ಟಿಲ್ಲ. ಇಲ್ಲ, ದೂರು ಕೊಟ್ಟಿರೋದಕ್ಕೆ ಅತ್ಯಾಚಾರ ದೂರಲ್ಲಿ ತಾವು ನೋಡಿಲ್ಲ ಅನ್ಸುತ್ತೆ. ದೂರಲ್ಲಿರೋದೇನಂದ್ರೆ ಮೇಡಮ್, ಆ ದೂರಲ್ಲಿರೋದೇನಂದ್ರೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಒಂದು ಕೊಟ್ಟಿದ್ದಾರೆ. ಅತ್ಯಾಚಾರವೇ SIT ಕೂಡ ಲೈಂಗಿಕ ದೌರ್ಜನ್ಯ ಅಂತಾನೆ ಅನ್ಕೊಂಡಿರುವಂಥದ್ದು. ಆದ್ರೆ ನೀವು ಗಮನಿಸಬೇಕಾಗಿರುವಂಥದ್ದು, ಲೈಂಗಿಕ ದೌರ್ಜನ್ಯ ಅಂತ ದೂರು ಕೊಟ್ಟಿದ್ದಾರೆ, ಅತ್ಯಾಚಾರ ಅಂತ ದೂರು ಕೊಡುವಂತಹ ಮನಸ್ಥಿತಿಯಲ್ಲಿ ಇವತ್ತು ಕೂಡ ನಮ್ಮ ಹೆಣ್ಣು ಮಕ್ಕಳು ಇಲ್ಲ. ಅದೇ ವಿಚಾರದಲ್ಲಿ ಕೂಡ ನಮ್ಮ ಹೆಣ್ಮಕ್ಳು ಇಲ್ಲ. ನೀವು ಮಾಧ್ಯಮಗಳಲ್ಲಿ ಆಲ್ರೆಡಿ ನೋಡಿ, ಅವರ ಅತ್ತೆ ಬಂದು ಮಾತಾಡಕ್ ಶುರು ಮಾಡಿದ್ರು, ನಮ್ಮ ಸೊಸೆ ಸರಿ ಇರ್ಲಿಲ್ಲ, ನಮ್ಮ ಸೊಸೆ ನಮಗೆ ಮನೇಲಿ ಊಟ ಹಾಕ್ತಿರ್ಲಿಲ್ಲ, ನಮ್ಮ ಸೊಸೆ ಮನೆಗೂ ಬೇಕಿರ್ಲಿಲ್ಲ, ಅವ್ರ ಮನೆಗೂ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಈ ರೀತಿ ಯಾವಾಗ ನೀವು ವಿಟ್ನೆಸ್ಗಳನ್ನ, ವಿಕ್ಟಿಮ್ಗಳನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಶುರು ಮಾಡ್ತಿರಲ್ಲ, ಕಷ್ಟ. ಒಬ್ಬ ಹೆಣ್ಮಗಳಿಗೆ ಅಷ್ಟು ಧೈರ್ಯವಾಗಿ ಹೊರಗಡೆ ಬಂದು ಮಾತಾಡೋದು ಒಂದು ಹಂತದಲ್ಲಿ, ಅದಾದ ನಂತರದಲ್ಲಿ ಸಮಾಜ ತನ್ನನ್ನು ಹೇಗೆ ನೋಡುತ್ತೆ ಅನ್ನುವಂತಹ ದೃಷ್ಟಿಕೋನ. ನಾವು ಸರ್ಕಾರವಾಗಿ, SIT ಆಗಿ, ಅಥವಾ ನಾನೋರ್ವ ಮಹಿಳೆಯಾಗಿ ಆಕೆಗೆ ನಾನು ಕಾನ್ಫಿಡೆನ್ಸನ್ನು ಕೊಡ್ಬೋದು. ಆದರೆ ಇಡೀ ಸಮಾಜ ತನ್ನನ್ನು ಹೇಗೆ ನೋಡುತ್ತೆ ಅನ್ನೋದನ್ನ, ಸಮಾಜವನ್ನ ಸರ್ಕಾರಗಳಾಗಿ ನಾವು ತಿದ್ದೋದಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮಗಳಾಗಿ ಬಹುಶಃ ಪ್ರಜ್ಞಾವಂತಿಕೆಯನ್ನ ಸಮಾಜದಲ್ಲಿ ಸೃಷ್ಟಿಸುವಂತಹ ಕೆಲಸವನ್ನ ಮಾಡಿ. ತಾವು ಹೇಳ್ತೀವಿ ಈಗ ರಾಮನಗರ ಶಾಸಕರ ಕೇಸಲ್ಲಿ FIR ಆಗಿಲ್ಲ ಅಂತೇಳಿ, ಅಂದರೆ FIR ಆಗದೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅರ್ಥನಾ ಅಂತ? ಇಲ್ಲ, ನಾನು ತಪ್ಪಾನೆ. ಅದು FIR ಆಗದೆ ಇದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ನಾನು ಹೇಳ್ತಾ ಇಲ್ಲ. ಎರಡು ವಿಚಾರಗಳಿರುತ್ತೆ. ಒಂದು, ವೆನ್ ಯು ಡೂ ಸಮಥಿಂಗ್ ಔಟ್ ಆಫ್ ಕನ್ಸೆಂಟ್. ಇನ್ನೊಂದು ಅತ್ಯಾಚಾರ. ಎರಡಕ್ಕೂ, ಬಲವಂತಕ್ಕೂ ಒಪ್ಪಿಗೆಗೂ ಬಹಳ ವ್ಯತ್ಯಾಸ ಇದೆ. ಖಂಡಿತವಾಗಿಯೂ ಮೇಡಮ್, ಸುಪ್ರೀಂ ಕೋರ್ಟ್ ತೀರ್ಪು ಕೊಡಿದೆ, ಸಮ್ಮತಿ ಸೆಕ್ಸ್ ಅದು ಅಪರಾಧ ಅಲ್ಲ ಅಂತ ಇದೆ ಮೇಡಮ್. ಅದು ಅಫ್ಕೋರ್ಸ್ ಒಬ್ಬ ಶಾಸಕನಾದಂಥವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಅಂದರೆ ಏನಂದರೆ, ವಿಡಿಯೋ ಕಾಲ್ ಮಾಡುವಂಥದ್ದು, ಯಾವುದೋ ಮಹಿಳೆ ಜೊತೆಗೆ ಆ ರೀತಿಯಾಗಿ
ವರ್ತನೆ ಮಾಡುವಂಥದ್ದು ಇಟ್ಸ್ ಎ ಕಾಮನ್ ಸೆನ್ಸ್. ನೀವು ಅದು ಬಿಟ್ಬಿಡಿ ಕನ್ಸೆಂಟ್, ಅದು ನೆಕ್ಸ್ಟ್ ಪಾರ್ಟು. ಒಬ್ಬ ಶಾಸಕನಾಗಿದ್ದಂಥ ಇಡೀ ಆ ತಾಲೂಕನ್ನು ರೆಪ್ರೆಸೆಂಟೇಟಿವ್ ಮಾಡ್ತಾರೆ. ತುಂಬ ಜನಕ್ಕೆ ಮಾಡಲಾಗಿರ್ಬೇಕಾದಂಥವ್ರು ಅಂಥವು ಕೂಡ ಅದನ್ನು ಮಾಡಿದಾಗ ಕನ್ಸೆಂಟ್ ವೆದರ್ ಇಟ್ ಇಸ್ ಕನ್ಸೆಂಟ್ ಆರ್ ನಾಟ್, ತಪ್ಪು ತಾನೇ ಅದು. ಸಿ ಯಶವಂತ್, ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಒಂದು ವಿಚಾರ. ಎಷ್ಟೋ ಬಾರಿ ಇಂತಹ ಸಾಮಾಜಿಕ ಬದುಕಿನಲ್ಲಿ ಇದ್ದಾಗ, ಇಂತಹ ವಿಡಿಯೋಗಳು ಹೊರಗಡೆ ಬಂದಾಗ ಅದಕ್ಕೆ ಜನ ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ. ತುಂಬ ನಿಮಗೆ ಯಾರನ್ನಾದರೂ ನೀವು ಕೆಳಗಡೆ ಎಳಿಬೇಕು ಜೀವನದಲ್ಲಿ ಅಂತಂದರೆ ಮಾಡಬೇಕಾಗಿರೋದು ಒಂದೇ, ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಷ್ಟೇ. ಅವರು ನಿಮಗೆ ಏನು ಕೆಲಸ ಮಾಡಿರಲಿ, ಅವರು ಎಷ್ಟು ಕೆಲಸ ಮಾಡಿಕೊಟ್ಟಿರಲಿ, ಅವರ ಪರ್ಸ್ನಲ್ ಲೈಫ್ ಸರಿ ಇಲ್ಲ ಅಂತ ಮಾತ್ರಕ್ಕೆ ಪ್ರೊಫೆಷ್ನಲಿ ಅವರು ಫಿಟ್ ಅಲ್ಲ ಅನ್ನೋದನ್ನ ನಾವು ಜಗತ್ತಿಗೆ ನಾವು ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ. ಸಮಥಿಂಗ್ ದಿಸ್ ಇಸ್ ಇದು ಒಂದು ಥಿನ್ ಲೈನ್ ನಾನು ಹೇಳ್ತಾ ಇರುವಂಥದ್ದು. ಆ್ಯಂಡ್ ರಾಜಕಾರಣದಲ್ಲಿ ಇದ್ದ ಮೇಲೆ ಸ್ವಾಭಾವಿಕ, ನಾನು ಒಪ್ಕೊಳ್ತೀನಿ. ನಾವು ಯಾವಾಗ ಪಬ್ಲಿಕ್ ಲೈಫಲ್ಲಿ ನಾವು ಎಂಟರ್ ಆಗ್ತೀವಿ, ನಮ್ಮ ಹಾವ ಭಾವ, ನಾವು ಯಾರ ಜೊತೆ ಇರ್ತೀವಿ, ನಾವು ಹೇಗೆ ನಡ್ಕೋತೀವಿ, ಅಥವಾ ನಮ್ಮ ಒಡನಾಟಗಳು, ನಮ್ಮ ಸಂಪರ್ಕಗಳು, ಇದರ ಬಗ್ಗೆ ಬಹಳಷ್ಟು ಮುತುವರ್ಜಿಯನ್ನು ಮತ್ತು ಕಾಳಜಿಯನ್ನು ವಹಿಸುವಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಒಂದು ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಇಕ್ಬಾಲ್ ಅವರ ಪ್ರಕರಣದಲ್ಲೇ ಮಾತಾಡಬೇಕು ಅಂತಂದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಧೋರಣೆ ಆಗಿರಲಿ, ಬಲವಂತ ಆಗಲಿ ನಡೆದಿಲ್ಲ ಅನ್ನುವಂಥದ್ದು ಒಂದು ವಿಚಾರ. ಏನಾದರೂ ಆಕೆ ಬಂದು ನನ್ನನ್ನು ಬಳಸ್ಕೊಂಡ್ರು ಅಥವಾ ನನ್ನ ವಿರುದ್ಧ ನನಗೆ ಅನ್ಯಾಯ ಆಗಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೂ ಕೂಡ ಸರ್ಕಾರ ಈ ವಿಚಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಲ್ಲ, ಕರೆಕ್ಟ್, ನೀವು ಹೇಳೋದು 100% ಕರೆಕ್ಟ್ ಇದೆ ಮೇಡಮ್. ನಾನು ಹೇಳ್ತಿರೋದು ಅಂದರೆ ಒಂದೇ ಕ್ಲಾರಿಟಿ ಏನಂದರೆ, ಒಬ್ಬ ಶಾಸಕನಾಗಿದ್ದಂತಾನೋ ಅಥವಾ ಮದುವೆ ಆಗಿ ಅಥವಾ ಹೆಂಡತಿ ಮಕ್ಕಳು ಅದೊಂದು ಲೈಫ್ ಇರುತ್ತೆ. ಅಲ್ಲಿ ಯಾರೋ ಒಂದು ಪೊಲಿಟಿಕಲಿ ಬಂದಿದೆ. ಫಾರ್ ಎಕ್ಸಾಂಪಲ್ ನೀವು ಪೊಲಿಟಿಕಲಿ ಹೋಗ್ತಾ ಇದ್ದೀರಿ, ಯಾವ ಒಂದು ನಂಬಿಕೆಯನ್ನು ಇಟ್ಕೊಂಡು ಹೆಣ್ಮಕ್ಳು ರಾಜಕಾರಣಕ್ಕೆ ಬರಬೇಕು? ಈಗ ಆ ಹೆಣ್ಮಗಳು ಬಂದಂಥ ಹೆಣ್ಮಗಳು ರಾಜಕಾರಣಕ್ಕೆ ಅಂತ ಬಂದಿದ್ದು, ರಾಜಕೀಯ ಮಾಡಬೇಕಂತ ಬಂದು ಸಂಘಟನೆ ಮಾಡ್ತಾಯಿದ್ಲು. ಅಂಥವ್ರನ್ನ ಈ ಶಾಸಕರ ರೀತಿ ಬಳಸ್ಕೊಂತ ಹೋದರೆ ನೆಕ್ಸ್ಟ್ ಅವರು ಮನೆಯವರಾಗಿರಲಿ, ಬೇರೆ ಹೆಣ್ಮಕ್ಳನ್ನ ಯಾವ ರೀತಿ ರಾಜಕಾರಣ ಕಳಿಸ್ತಾರೆ? ಹೌದು ತಾನೆ ಯಶವಂತ್? ಇದು ಭಾಳ ಡಿಬೇಟ್ ಆಗಬೇಕಾಗಿರುವಂಥ ವಿಚಾರ. ಏನು ಅಂತಂದರೆ, ನಾವೇ ವರದಿ ಮಾಡಿದ್ದೀವಿ ಈ ಒಂದು 2 ವರ್ಷಗಳ ಹಿಂದೆ ಮೀಟು ಅನ್ನುವಂಥ ಒಂದು ಭಾಳ ದೊಡ್ಡ ವಿಚಾರದಲ್ಲಿ ಶ್ರುತಿ ಹರಿಹರನ್ ಅವ್ರದ್ದು ಭಾಳ ದೊಡ್ಡ ವಿಚಾರದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿತು. ಬಾಲಿವುಡ್ನಲ್ಲಿ ಶುರುವಾಗಿದ್ದದು, ಆ್ಯಕ್ಚುಲಿ ಹಾಲಿವುಡ್ನಲ್ಲಿ ಶುರುವಾಗಿದ್ದು, ಅದಾದಮೇಲೆ ಬಾಲಿವುಡ್ಗೆ ಬಂತು. ಅದಾದ ನಂತರದಲ್ಲಿ ಎಲ್ಲ ರೀಜನಲ್ ಮೀಡಿಯಾಗಳಿಗೂ ಕೂಡ ಅದು ಬರೋದಕ್ಕೆ ಶುರುವಾಯಿತು. ಸಿನಿಮಾ ರಂಗದಲ್ಲಿ ಇರುವಂತಹ ಈ ರೀತಿ ದೌರ್ಜನ್ಯದ ಬಗ್ಗೆ ಜನ ಬಹಿರಂಗವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಆದರೆ ರಾಜಕೀಯದಲ್ಲಿ ಇರುವಂತಹ ಈ ರೀತಿಯಾದಂಥ ದೌರ್ಜನ್ಯದ ಬಗ್ಗೆ 33% ರಿಸರ್ವೇಷನ್ ಬಂದಾಗೋಗಿದೆ. ಆಯ್ತಾ? ನೀವು ಬೇಕೋ ಬೇಡವೋ ಮಹಿಳೆಯರನ್ನ ರಾಜಕಾರಣಕ್ಕೆ ಕರೆತರಲೇಬೇಕು, ಅವರಿಗೆ ಮೀಸಲಾಗಿರುವಂತಹ ಕ್ಷೇತ್ರಗಳಲ್ಲಿ ನಿಲ್ಲಿಸಲೇಬೇಕು. ಸೊ ಮಹಿಳೆಯನ್ನ ಕೇವಲ ಒಂದು ಭೋಗದ ವಸ್ತು ಅಂತ ನೋಡುವಂತಹ ಹಂತದಲ್ಲಿ ಸಿನಿಮಾ ರಂಗ ಇದೆ ಅನ್ನೋದನ್ನ ಅವರದೇ ಆದಂತಹ ಎಷ್ಟೋ ಜನ ಸಿನಿಮಾ ನಟಿಯರು ಹೊರಗಡೆ ಬಂದು ಮಾತಾಡುವಂಥದ್ದು. ಆದರೆ ರಾಜಕಾರಣದಲ್ಲೂ ಕೂಡ ಎಷ್ಟೋ ಹಂತದಲ್ಲಿ ಈ ಪಕ್ಷ ಆ ಪಕ್ಷ ಅಂತ ನಾನು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿಲ್ಲ, ನಾನು ಯಾವುದೇ ಪಕ್ಷ ಆಗಿರಲಿ ಈ ರೀತಿಯಾದಂತಹ ಕೃತ್ಯಗಳನ್ನ ಬಹುಶಃ ನಡೆದಿದ್ದೇ ಆಗಿದ್ದಲ್ಲಿ, ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿರೋದು. 4 ಜನ ಕಾರ್ಯಕರ್ತೆಯರು ಬಂದು ಹೇಳ್ತಾರೆ, ನಾನು ನಿನ್ನನ್ನು ಇದು ಮಾಡ್ತೀನಿ, ನಾನು ನಿನಗೆ ಈ ಒಂದು ಅಧಿಕಾರವನ್ನು ಕೊಡ್ತೀನಿ. ಎಷ್ಟು ಬಾರಿ ಏನಾಗ್ಬಿಡುತ್ತೆ, ನೀವು ರಾಜಕಾರಣಕ್ಕೆ ಬಂದ್ಬಿಟ್ಟಿರ್ತೀರಿ, ನಿಮಗೆ ವಾಪಸ್ ಹೋಗೋದಿಕ್ಕೆ ಗೊತ್ತಾಗೋದಿಲ್ಲ, ಮುಂದೆ ದಾರಿ ಕಾಣೋದಿಲ್ಲ, ಆಮಿಷಗಳನ್ನು ಒಡ್ಡಿ ಅವರ ಒಂದು ಸೈಕಾಲಜಿನ ಕನ್ವರ್ಟ್ ಮಾಡಿಕೊಂಡು ನನಗೆ ಏನೋ ಒಂದು ಸಿಗುತ್ತೆ ಅನ್ನುವಂತಹ ವಿಚಾರದಲ್ಲಿ ತಾವು ಇಂಥ ಒಂದು ಕೃತ್ಯಕ್ಕೆ ತೊಡಗಿಸ್ಕೊಂಡಿರುವಂತಹ ಎಷ್ಟೋ ಜನ ವಿಕ್ಟಿಮ್ಸ್ ಇದ್ದಾರೆ. ಆ್ಯಕ್ಚುಲಿ ನಾನು ಈ ವಿಚಾರದಲ್ಲಿ ನಾನೊಬ್ಬ ಮಹಿಳೆಯಾಗಿ ನಾನು ಮಾತಾಡಬೇಕು ಯಶವಂತ್, ನಿಮ್ಮ ಮಾಧ್ಯಮದ ಮೂಲಕ ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ಅನಂತನಾಗದ ಒಂದು ಸಿನಿಮಾ ಇದೆ, ನೀವು ಎಲ್ಲಿ ದೌರ್ಬಲ್ಯ ಇರುತ್ತೋ ಅದನ್ನು ಬಳಸಿಕೊಳ್ಳಲು ದೌರ್ಜನ್ಯ ಇದ್ದೇ ಇರುತ್ತೆ ಅಂತ. ನಾವು ಮಹಿಳೆಯರಾಗಿ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. ಅಲ್ಲ, ಖಂಡಿತ ನೀವು ನಿಂತ್ಕೊಂತೀರಿ ಮೇಡಮ್. ನಾನು ಹೇಳ್ತಾ ಇರೋವಂಥದ್ದು, ನಾನು ಬಹುಶಃ ಇದನ್ನ ಆ್ಯಕ್ಚುಲಿ ಒಂದು ಪೊಲಿಟಿಕಲ್ ಸರ್ಕಲ್ ಇಂದ ಹೊರಗಡೆ ನಿಂತು ಮಾತಾಡೋದಾದ್ರೆ ನಾನು ಭಾಳ ಕ್ಲಿಯರ್ ಆಗಿ ಹೇಳುವಂಥದ್ದು, ಮಹಿಳೆಯರು ಸ್ಟ್ರಾಂಗ್ ಆಗಿ ಈ ವಿಚಾರದಲ್ಲಿ ನಿಂತ್ಕೊಳ್ಬೇಕು. ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ,
ಯಾರ್ದೋ ಜೊತೆ ಇರೋದ್ರಿಂದ, ಯಾರ್ದೋ ಜೊತೆ ಕ್ಲೋಸ್ ಸಂಪರ್ಕದಲ್ಲಿ ಇರೋದ್ರಿಂದ ಏನೋ ಸಿಕ್ಕಿಬಿಡುತ್ತೆ ಅನ್ನುವಂಥದ್ದು ಬಹುಶಃ ಅದು ತಾತ್ಕಾಲಿಕವಾಗಿ ಹೌದು ಇರ್ಬೋದು. ಆದರೆ ಲಾಂಗ್ ರನ್ನಲ್ಲಿ ನಾವು ಏನು ಕೆಲಸ ಮಾಡ್ತೀವಿ, ನಾವು ಏನು ಜನರ ಜೊತೆ ಸಂಪರ್ಕನ ಹೊಂದುತ್ತೀವಿ, ನಾವು ಜನರ ಮಧ್ಯೆ ಹೇಗೆ ಗುರುತಿಸ್ಕೊಳ್ತೀವಿ, ನಮ್ಮ ಟ್ಯಾಲೆಂಟಿಂದ ನಾವು ರಾಜ್ಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜಕೀಯ ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ. ದಿಸ್ ಇಸ್ ಸಮಥಿಂಗ್ ಅಲ್ಲ ಖಂಡಿತ. ಅದಕ್ಕೆ ನಾನು ಯಾಕೆ ನಿಮ್ಗೆ ಅದು ಕೇಳಿದೆ ಅಂದರೆ, ಅದೇ ನೀವು ಒಬ್ಬ ಮಹಿಳಾ ವಕ್ತಾರರಾಗಿ KPC ವಕ್ತಾರರಾಗಿ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದು 100% 200% ತಪ್ಪೇನೆ. ಆದರೆ ಅಟ್ ದ ಸೇಮ್ ಟೈಮ್ ರಾಮನಗರ ಶಾಸಕ ಮಾಡಿರೋದು ತಪ್ಪೇನೆ ನನ್ನ ಪ್ರಕಾರ. ಆದರೆ ನೀವು ಹೇಳ್ತಿದ್ರೆ ಕನ್ಸೆಂಟ್ ಅಂತೇಳಿ. ಇಲ್ಲ, ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅದು ಕೂಡ ತಪ್ಪು. ನಾನು ಇದರ ಒಂದು ಕ್ಲಿಯರ್ ಚೌಕಟ್ಟನ್ನು ನಿಮಗೆ ಹಾಕೊಡ್ತಾ ಇದ್ದೀನಿ. ಒಂದೇ ಒಂದು ದೂರು ನಮಗೆ ಬರಲಿ, ನಾವಂತೂ ಸುಮ್ಮನೆ ಈಗ ಡ್ಯೂಯಲ್ ಇದಾಯ್ತಾನೆ. ಏನಿದೆ ಅಂದರೆ, ದೂರು ಕೊಡದೇ ಇದ್ರೆ ಮಹಿಳೆ, ಅವಳಿಗೆ ನೀವು ಹೇಳಿದ್ರಿ ಮಹಿಳೆ ತುಂಬ ಸ್ಟ್ರಾಂಗ್ ಆಗಬೇಕು, ಆ ರೀತಿ ಮಾಡಬಾರ್ದು ಅಂತೆಲ್ಲ ಹೇಳಿದ್ರಿ. ಓಕೆ, ಮಹಿಳೆಗೆ ಒಂದು ಆಸೆ ಇರುತ್ತೆ, ಒಂದು ಏನೋ ಪೊಸಿಷನ್ಗೆ ಬರ್ತೀನಿ ಅಂತ ಆಸೆ ಇರುತ್ತೆ. ಅವರು ಅಥವಾ ಆ ಮಿಷನ್ ಒಡ್ಡಿರ್ತಾರೆ. ರಾಮನಗರ ಶಾಸಕ ಇರ್ಬೋದು, ಅದು ನಾಳೆ ನಾನೇ ಇರ್ಬೋದು. ಆ ಆಸೆ ಒಡ್ಡೋದು ಕೂಡ ಒಂದು ರೀತಿ ಅಪರಾಧ. ಕಾನೂನಲ್ಲಿ ಹೇಳ್ತಾರೆ ನಿಮಗೆ, ಕೊಲೆ ಮಾಡೋದ್ರಲ್ಲ, ಕೊಲೆಗೆ ಪ್ರಚೋದನೆ ಕೊಡೋದು ಕೂಡ ಅಪರಾಧನೇ. ಸೊ ಆಕೆ ಅದೇನೋ ಆಸೆ ಆಮಿಷಕ್ಕೆ ಕೊಟ್ಟಿದ್ರು ಕೂಡ ಇವ್ರು ಮಾಡೋದು ತಪ್ಪೇ ತಾನೆ. ನಾನು ತಪ್ಪಲ್ಲ ಅಂತ ಹೇಳ್ತಾನೆ ಇಲ್ಲ. ಆಕ್ಷನ್ ತಗೊಂಡ್ರೆ ಕಮ್ಮಿ ಕೊಡಬೇಕು ಅಂತೇಳಿ ಈ ವಿಚಾರದಲ್ಲಿ ಬಹುಶಃ ನೀವು ಸುಮೋಟೋ ಇಲ್ಲ, ಸುಮೋಟೋ ಬರಲ್ಲ, ಇದೆಲ್ಲ ಪರಿಗಣಿಸಬಹುದು ಅಂತ ನೀವು ಸುಮೋಟೋ ಬರಲ್ಲ. ಅಲ್ಲ, ನನಗೆ ಗೊತ್ತು ಅಲ್ಲ, ಅದು ಜನರಿಗೆ ಗೊತ್ತು. ಇದರಲ್ಲಿ ಸುಮೋಟೋ ಕೇಸ್ ಹಾಕ್ಲಿಕ್ಕೆ ಬರಲ್ಲ. ಈವನ್ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಸುಮೋಟೋ ಕೇಸ್ ಹಾಕ್ಲಿಕ್ಕೆ ಬರಲ್ಲ. ಒಂದು ನಿಮಗೆ ಸುಮೋಟೋ ಕೇಸ್ ಯಾವಾಗ ಬರುತ್ತೆ, ಪೋಕ್ಸೋ ಕೇಸ್ದೇ ಬರುತ್ತೆ. ಆ ಮಹಿಳೆ ಕೊಡಬಾರದು ಅಂತ ನನಗೆ ಇದು ಗೊತ್ತಿದೆ ನನಗೆ. ಸೇಮ್ ಅಗೇನ್ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು. ಯಾರು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾ ಇಲ್ಲ, ಇದುವರೆಗೂ ಕೊಡ್ತಿಲ್ಲ, ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾರೆ. ಮತ್ತೆ ನೀವು ಹೇಗೆ ಹೇಳ್ತೀರಿ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀರಿ? ನಾನು ಅವ್ರ ಪರವಾಗಿ ಮಾತಾಡ್ತಿಲ್ಲ ಹಾಗಂತ ಹೇಳಿ, ನಿಮ್ಮ ಕಾನೂನು ಟರ್ಮಲ್ಲೇ ನಾನು ಹೇಳ್ತಿರೋದು ನಿಮಗೆ. ಈಗ ಇಕ್ಬಾಲ್ ಅನ್ಸಾರಿ ವಿರುದ್ಧ ಕಂಪ್ಲೇಂಟ್ ದೂರ ಆಗಿಲ್ಲ, ಆಕ್ಷನ್ ತೊಗೊಳಕ್ಕಾಗಲ್ಲ. ಸೊ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದಂದ್ರೆ ಸಿಂಗಲ್ ಕಂಪ್ಲೇಂಟ್ ಆಗಿಲ್ಲ, ಕಾಂಗ್ರೆಸ್ ಎಂಟರ್ ಬಂದು ಹೊಡಿತಿದ್ದಾರೆ, ಅರೆಸ್ಟ್ ಮಾಡಬೇಕು ಅಂತ ಯಾವ ರೀತಿ? ಅವ್ರಿಗೆ SIT ಇನ್ವೆಸ್ಟಿಗೇಷನ್ಗೆ ಬನ್ನಿ ಅಂತ ಕರೀತೀವಿ. ನಾವು ಭಾಳ ಕ್ಲಿಯರ್ ಆಗಿ ಹೇಳಿದ್ದೀವಿ, ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಚುನಾವಣೆ ಮುಗಿಯುತ್ತೆ, ನಿಮ್ಮ ವಿರುದ್ಧ ಈ ರೀತಿಯಾದಂತಹ ದೂರುಗಳು, ಆರೋಪಗಳು ಬರುತ್ತೆ, ನಾವು SIT ರಚನೆ ಮಾಡ್ತೀವಿ. SIT ರಚನೆ ಆಗುತ್ತೆ ಅನ್ನೋವಂಥದ್ದು ಯಾವುದೇ ಒಬ್ಬ ರಾಜಕಾರಣಿಗಾದರೂ ಇಷ್ಟು ವರ್ಷದಲ್ಲಿ ಗೊತ್ತಿರುವಂಥದ್ದು. SIT ರಚನೆ ಆಗುತ್ತೆ, ರಾಜ್ಯ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಗೊತ್ತಾಗುತ್ತೆ ಅಂದಿದ ತಕ್ಷಣ ಏಕಾಏಕಿ ಪರಾರಿಯಾಗಿ ಹೋಗ್ತಾರೆ. ನೀವೇ ಯೋಚನೆ ಮಾಡಿ, ಈ ಒಂದು ವಿಚಾರದಲ್ಲಿ, ಈ ಒಂದು ಪ್ರಕರಣದಲ್ಲಿ SIT ರಚನೆ ಆಗುತ್ತೆ ಅನ್ನುವಂತಹ ಒಂದು ಹಂತದಲ್ಲಿರುವಂಥದ್ದು. ಮತ್ತೆ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಖಂಡಿತ ಅದು ಹಾಲಿ ಸಂಸದ, ಇನ್ನು ಕೂಡ ಚುನಾವಣೆ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ, ಹಾಲಿ ಸಂಸದ. ಇಷ್ಟು ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ, ವಿಕ್ಟಿಮ್ಗಳ ತಂದೆ ತಾಯಿ ಆಗಿರಬಹುದು, ಅವರ ಅತ್ತೆ ಆಗಿರ್ಬೋದು, ಯಾರೋ ಬಂದು ಅವರುಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು, ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಈ ಒಂದು ವಿಚಾರನ ತಿರುಚೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈತನನ್ನ ಹೊರಗಡೆ ಇಟ್ಟು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೋದು? ಇಟ್ ಈಸ್ ನಾಟ್ ಪಾಸಿಬಲ್. ಒಳಗಡೆ ಕೂಡ್ಸೇ ಇನ್ವೆಸ್ಟಿಗೇಷನ್ ಮಾಡಬೇಕು, ಒಳಗೆ ಕೂಡ್ಸೋದಿರ್ಲಿ. ಹೇಳಿಕೆ ಕೊಡೋದಕ್ಕೂ ಇಲ್ಲ ಅಂತಂದ ಮೇಲೆ SIT ಅಲ್ಲಿ ಎರಡು ನಮೂನೆ ಆಗುತ್ತೆ ಮೇಡಮ್. ಒಂದು ಯಾರು ಸಂತ್ರಸ್ತ ಮಹಿಳೆಯರು, ಅಬಾಧಿತ ಮಹಿಳೆಯರಿದ್ದಾರೆ, ಆ ಮಹಿಳೆಯರನ್ನ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತೆಗೆದುಕೊಳ್ತಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಅವರು ಇವರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ ಅಂತ ಅದೊಂದು ರೀತಿ ಸ್ಟೇಟ್ಮೆಂಟ್ ತಗೊಂಡು ಅವರು ಪ್ರೊಸೀಜರ್ ಮಾಡ್ತಾರೆ. ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋದು ಅಂದರೆ, ರಾಜ್ಯದಲ್ಲಿ ಸುಮಾರು ರಾಜಕಾರಣಿಗಳು, ನಾಟ್ ಓನ್ಲಿ ಕಾಂಗ್ರೆಸ್ ಆರ್ BJP ಆರ್ JDS, ತುಂಬ ಜನ ರಾಜಕಾರಣಿಗಳು ಈ ಒಂದು ಲೈಂಗಿಕ ಹಗರಣದಲ್ಲಿ ಸಿಗಿಬಿದ್ದಾಗ ಒಂದೇ ಒಂದು ಪ್ರಮಾಣದ ಶಿಕ್ಷೆ ಆಗಿಲ್ಲ. ಮೇಟಿಯರ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಹರ್ತಾಳ್ ಹಾಲಪ್ಪ ಇರ್ಬೋದು, ತುಂಬ ಜನ ಅಂದರೆ ಇನ್ಫ್ಲೂಯೆನ್ಸ್ ಇರೋರು ಏನು ಮಾಡಿದ್ರು ಬಚಾವ್ ಆಗ್ಬೋದು ಅನ್ನೋ ಲೆಕ್ಕದಲ್ಲಿ ಇದ್ದಾರೆ. ಹಾಗಾಗಿ ನಾನೇನಂದ್ರೆ ನಿಮಗೆ, ಅದೇ ಕಾಂಗ್ರೆಸ್ನ ವಕ್ತಾರರಾಗಿ ತಪ್ಪು ಯಾರು ಮಾಡೋದು ತಪ್ಪೇನೆ. ಆದರೆ ಯಾರು ಕೂಡ ಇಕ್ಬಾಲ್ ಅನ್ಸಾರಿ ಅವ್ರದನ್ನು ಅಪೋಸ್ ಮಾಡ್ತಾ ಇಲ್ಲ. ಇವ್ರ ವಿಚಾರದಲ್ಲಿ SIT ತನಿಖೆ ಅಂತ ಹೇಳ್ತೀರಿ, ಇವ್ರ ವಿಚಾರದಲ್ಲಿ ಒಂದು ತನಿಖೆ ಹಾಕ್ಸ್ಬೋದಲ್ಲ? ಸುಮೋಟೋ ಬೇಡ, ಅಲ್ಲಿ ಇದು SIT ತನಿಖೆ ಏನಕ್ಕೆ ಹಾಕಿದ್ದೀರಿ? ಈಗ SIT ತನಿಖೆ ರಚನೆ ಆಗಲೇಬೇಕಿತ್ತಲ್ಲ, ಯಾಕೆಂದ್ರೆ ಆಲ್ರೆಡಿ ಹಗರಣಕ್ಕೆ ಕಂಪ್ಲೇಂಟ್ ಬಂದಿತ್ತಲ್ಲ, ಲೈಂಗಿಕ ದೌರ್ಜನ್ಯ, ಒಬ್ಬರಿಂದ ಲೈಂಗಿಕ ದೌರ್ಜನ್ಯ ಅಂತ ಬಂದಿದೆ ಮೇಡಮ್. ಇಲ್ಲಿ ಎಲ್ಲರೂ ಕಣ್ಣಿಗೆ ಕಾಣ್ತಿದೆಯಲ್ಲ ಈ ಪ್ರಕರಣದಲ್ಲಿ. ನೀವೇ ಹೇಳಿದ್ರಿ ಯಶ್ವಂತ್. ಟೆಕ್ನಿಕಲಿ ಮಾತಾಡೋಣ, ನಾವು ಭಾಳ ಕ್ಲಿಯರ್ ಆಗಿ ಟೆಕ್ನಿಕಲಿ 100%. ಸುಮೋಟೋ ಕೇಸ್ ಹಾಕ್ಲಿಕ್ಕೆ ಬರಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ. ಸೊ ಕಾನೂನಾತ್ಮಕವಾಗಿ ನಾವು ಏನನ್ನೂ ಇದನ್ನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕವಾಗಿ ಬೇಡ, ಒಬ್ಬ ಪಕ್ಷದ ಮುಖ್ಯಮಂತ್ರಿಗಳಾಗಿ, ಆ ಪಕ್ಷದ ಒಬ್ಬ ರಾಜಕಾರಣಿ, ಆ ಪಕ್ಷದ ಒಬ್ಬ ಶಾಸಕ ಈ ರೀತಿಯಾದ ಮುಜುಗರ ತರುವಂಥ ಕೆಲಸವನ್ನ ಮಾಡಿದ ಅಂದಾಗ ಅಟ್ಲೀಸ್ಟ್ ಕನಿಷ್ಠ ಅವನಿಗೆ ಶಿಕ್ಷೆ ಅಂತ ಇರ್ಬೇಕು ತಾನೆ. ಈ ಕಾನೂನನ್ನು ಹೊರತುಪಡಿಸಿ ಮಾತಾಡ್ತೀನಿ. ಈಗ ನಮ್ಗೆ ಒಂದು ಮಾನವೀಯತೆ ಅಂತ ಇರುತ್ತೆ,
ನೀವು ಅದನ್ನೇ ನಾನು ಹೇಳಿದ್ದು ಬಹುಶಃ ನಿಮ್ಮ ಪ್ರಶ್ನೆಯನ್ನ ನೀವು ಕಾನೂನನ್ನ ಹೊರತುಪಡಿಸಿ ಮಾತಾಡ್ಬೇಕಾ ಅಥವಾ ಕಾನೂನಿನ ಚೌಕಟ್ಟು ಒಳಗೆ ಮಾತಾಡ್ಬೇಕಾ? ಅಲ್ಲ, ಈಗ ಹಾಗಿದ್ರೆ ನೀವು ಓರ್ವ ಮನುಷ್ಯನ ಸ್ವಾತಂತ್ರ್ಯವನ್ನ ಯಾವ ರೀತಿ ನೀವು ಬಣ್ಣಿಸ್ತಾ ಹೋಗ್ತೀರಿ? ಅಲ್ಲ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅಲ್ಲ, ನಾನು ನಿಮ್ಮನ್ನ ಮರು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ನೀವು ಯಾವ ರೀತಿ ಬಣ್ಣಿಸ್ತಾ ಹೋಗ್ತೀರಿ? ಈಗ ನಾನು ನಿಮಗೆ ಕೇಳ್ತಾ ಇರುವಂಥದ್ದು, ಒಂದು ವಿಡಿಯೋ ವೈರಲ್ ಆಗಿದೆ, ಖಂಡಿತ. ಆಕೆ ಬಂದು ದೂರು ಕೊಟ್ಟಿಲ್ಲ, ಆತ ಇದು ನಂದು ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ದಿಸ್ ಇಸ್ ಅ ಕನ್ಸೆಂಟ್ ವಿಡಿಯೋ ಅಂತ ಹೇಳ್ಕೊಂಡಿರುವಂತದ್ದು. ಇದು ಚುನಾವಣೆಯ ಒಂದು ಹೊಸ್ತಿಲಲ್ಲಿ ಬಂದಿರುವಂತಹ ವಿಡಿಯೋ. ನನ್ನ ಏಳಿಗೆಯನ್ನ ಸಹಿಸದೇ ಇರೋದಕ್ಕೆ ಇವಾಗ ವಿಡಿಯೋ ವೈರಲ್ ಆಗ್ತಾ ಇರೋದ್ರ ಬಗ್ಗೆ ನಾನು ಮಾತಾಡ್ತಾ ಇರುವಂತದ್ದು, ಇವಾಗ ಇದನ್ನ ಹರಿದು ಬಿಡ್ತಾ ಇರುವಂತದ್ದು ಅನ್ನೋದನ್ನ ಅವರು ಮಾತಾಡ್ತಾ ಇರುವಂತದ್ದು. ಸೊ ಅಕಾರ್ಡಿಂಗ್ ಟು ಅಗೇನ್ ನಾನು ಲಾ ಒಳಗಡೆ ಮಾತಾಡೋದಾದ್ರೆ ಸುಪ್ರೀಂ ಕೋರ್ಟಿನ ಕ್ಲಿಯರ್ ಕಟ್ ವರ್ಡಿಕ್ಟ್ ಇದೆ. ಖಂಡಿತ. ಯಾರೋ ಇಬ್ರು ಜೊತೆಗಿದ್ದಾಗ ನಾವ್ಯಾರು ಹೋಗಿ ಕೇಳೋದಕ್ಕಾಗೋದಿಲ್ಲ. ಅದು ವಿಡಿಯೋ ಹೇಗೆ ವೈರಲ್ ಆಯಿತು, ಅದು ಯಾಕೆ ಬಂತು, ಅದನ್ನು ಯಾರು ಹೊರಗಡೆ ತಂದರು, ಅದನ್ನು ಮಹಿಳೆ ಮಾಡಿದ್ರ ಪುರುಷ ಮಾಡಿದ್ರ ಅನ್ನುವಂಥದ್ದನ್ನು ಇಬ್ಬರಲ್ಲಿ ಒಬ್ಬರಾದರೂ ಹೊರಗಡೆ ತೊಗೊಂಡು ಬಂದು ಸೈಬರ್ ಕ್ರೈಮ್ಗೆ ಕೊಟ್ಟ ನಂತರದಲ್ಲಿ ಇದು ಒಂದು ತನಿಖೆಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಹೊರತು ಇಬ್ಬರು ಇದರ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತದೇ ಇದ್ದಾಗ, ಅಂದರೆ ದೌರ್ಜನ್ಯದ ವಿಚಾರವಾಗಿ ಚಕಾರ ಎತ್ತದೇ ಇದ್ದಾಗ, ಬಹುಶಃ ಅವರು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಶಾಸಕರು ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಈಕೆ ನನ್ನನ್ನು ದೌರ್ಜನ್ಯ ಮಾಡಿದ್ರು ಅಂತ ಈಕೆ ಮಾತಾಡೋದಾಗಿರ್ಬೋದು, ಈ ಎರಡೂ ಹೊರಗಡೆ ಬರದೇ ಇದ್ದಾಗ ಭಾಳ ಸ್ವಾಭಾವಿಕವಾಗಿ ನಾನು ನಿಮಗೆ ಹೇಳ್ತೀನಿ, ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ತನಿಖೆಯನ್ನು ಜರುಗಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪಕ್ಷದ ದೃಷ್ಟಿಯಿಂದ ನಾವು ಆಲ್ರೆಡಿ ಕರೆದು ಮಾತಾಡಿರುವಂಥದ್ದು, ಇದು ಏನಾಗಿದೆ ಅನ್ನುವಂಥದ್ದನ್ನು ಚುನಾವಣೆ ನಂತರದಲ್ಲಿ ಒಂದ್ಸತಿ ಕೂತು ಮಾತಾಡುವಂತಹ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ಫೈನಲಿ ಮೇಡಮ್, ಈಗ ಈ ಒಂದು ರಾಜಕಾರಣದಲ್ಲಿ ತಾವು ಪತ್ರಕರ್ತರಾಗಿದ್ದಂಥವ್ರು, ಈ ದೃಶ್ಯ ಮಾಧ್ಯಮದಲ್ಲಿ ಒಂದು ಟಾಕ್ ಇದೆ ಮೇಡಮ್, ಆ್ಯಂಕರ್ಸ್ ಎಸ್ಪೆಷಲಿ ಮಹಿಳಾ ಆ್ಯಂಕರ್ಗಳು ತುಂಬ ಬೇಗ ಗ್ರೋತ್ ಆಗ್ತಾರೆ ಫೀಲ್ಡಲ್ಲಿ. ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ನಾನು ಕೇಳಬೇಕು ಬಿಡಬೇಕು ಗೊತ್ತಿಲ್ಲ, ಬಟ್ ಇದು ತುಂಬ ಪಬ್ಲಿಕಲ್ಲಿ ಇರ್ತಕ್ಕಂಥ ಟಾಕ್ ಇದು. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ನೀವು? ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅಂತ. ಆದರೆ ನಾನು ನಿಮಗೆ ಕರ್ನಾಟಕದಲ್ಲಿ ಇವತ್ತು ಕೂಡ ಮನೆ ಮಾತಾಗಿರುವಂತಹ ಒಂದಷ್ಟು ಮಹಿಳಾ ನಿರೂಪಕರ ಬಗ್ಗೆ ನಾನು ಮಾತಾಡ್ತೀನಿ. ಈ ಹಿಂದೆ ಇದಂಥ ತೇಜಸ್ವಿನಿ ಗೌಡ ಅವರು, ಅದಾದ ನಂತರದಲ್ಲಿ ಉದಯ ಟಿವಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ರು. ಬೆಳಗ್ಗೆ ಸೂರ್ಯೋದಯ ಅಂತನೋ ಉಷೋದಯ ಅಂತನೋ, ನನಗೆ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ, ವೀಣಾ ಅನ್ನುವಂಥವ್ರು. ಅವರನ್ನು ಕೂಡ ನಾವು ಮಾಧ್ಯಮದ ಪತ್ರಕರ್ತೆ ಅಂತ ಕನ್ಸಿಡರ್ ಮಾಡದೇ ಇರ್ಬೋದು, ಆದರೆ ಅವರೊಬ್ಬ ನಿರೂಪಕಿ ಕೂಡ ಹೌದು. ಅಪರ್ಣ ಆಗಿರಬಹುದು, ನಂತರದಲ್ಲಿ ರಾಧಾ ಹಿರೇಗೌಡರು ಆಗಿರಬಹುದು, ಆ ಸಾಲಿನಲ್ಲಿ ನನ್ನನ್ನು ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಸ್ವಾತಿ ಚಂದ್ರಶೇಖರ್ ಆಗಿರಬಹುದು, ಮತ್ತು ನನ್ನ ಸಮಕಾಲೀನವರಾಗಿರ್ಬಹುದಾದಂಥ ಸೌಮ್ಯ ಗಾಂವ್ಕರ್ ಆಗಿರ್ಬೋದು, ಭಾವನಾ ಆಗಿರಬಹುದು. ಸೊ ಈ ರೀತಿಯಾದಂತಹ ಮಹಿಳಾ ನಿರೂಪಕರು. ಇದಕ್ಕೆ ಕಾಂಟ್ರರಿಯಾಗಿ ನಾನು 6 ಜನನ 6-7 ಜನನ ಇದಕ್ಕೆ ಕಾಂಟ್ರರಿಯಾಗಿ ಇಂಟು 3 ನಾನು ಪುರುಷ ಪತ್ರಕರ್ತರನ್ನು, ಪುರುಷ ನಿರೂಪಕರ ಬಗ್ಗೆ ನಾನು ಹೇಳಬಲ್ಲೆ. ಇವತ್ತು ನಾನು ಹೇಳ್ತೀನಿ, ರಾಜಕೀಯ ವಿಶ್ಲೇಷಣೆ ನಾನೇ ಇದನ್ನು ಫೇಸ್ ಮಾಡಿದ್ದೀನಿ. ನಾನು ಯಾವಾಗ ಡೆಲ್ಲಿಗೆ ನಾನು ಹೋಗಬೇಕು ಅಂತ ಕೇಳಿದಾಗ, ನೀವೇನು ಮಾಡ್ತೀರಿ ಡೆಲ್ಲಿಗೆ ಹೋಗಿ ಅಂತ ಕೇಳಿದಂಥದ್ದು. ಅರೆ, ಒಂದು ರಾಜಕೀಯ ವರದಿಗಾರಿಕೆಯನ್ನು ಒಬ್ಬ ಮಹಿಳೆ ಮಾಡೋದಕ್ಕೆ ಸಾಧ್ಯ ಇಲ್ವಾ, ಅಥವಾ ಅವರಿಗೆ ಅರ್ಥ ಆಗೋದಿಲ್ವಾ? ಇರುತ್ತೆ. ಯಾಕೆ ಅಂತಂದರೆ ಎಸ್ಪೆಷಲಿ ದೆಹಲಿ ಅಂತ ಬಂದಾಗ ಹೊತ್ತು ಗೊತ್ತು ಅನ್ನೋದಿರೋದಿಲ್ಲ, ಟೈಮಿಂಗ್ಸ್ ಇರೋದಿಲ್ಲ. ಆ್ಯಂಡ್ ರಾಜಕೀಯ ವರದಿಗಾರಿಕೆ ಅಂತ ಬಂದ ತಕ್ಷಣ ನಾವೇನು ಬಿಹೈಂಡ್ ದ ಸ್ಕ್ರೀನ್ ಅಂತ ಕರಿತೀವಿ ಅಥವಾ ಇನ್ಸೈಡ್ ನ್ಯೂಸ್ ಅಂತ ಕರಿತೀವಿ, ಅದನ್ನ ಮಹಿಳೆಯರು ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತಿದೆ. ಆದರೆ ಅದನ್ನು ಎಷ್ಟೋ ಸಮರ್ಥವಾಗಿ ನಿಭಾಯಿಸಿರುವಂತಹ ಉದಾಹರಣೆಗಳು ರಾಷ್ಟ್ರೀಯ ಮಾಧ್ಯಮದಲ್ಲಿ ಬೇಕಾದಷ್ಟಿದೆ. ರಾಜ್ಯ ಮಾಧ್ಯಮದಲ್ಲಿ, ರೀಜನಲ್ ಮಾಧ್ಯಮಗಳಲ್ಲಿ ಬಹುಶಃ ನನ್ನಿಂದ ಶುರುವಾಗಿರುವಂಥದ್ದು ಮುಂದೆ ಸಾಗುವಂಥದ್ದು. ಹೆಣ್ಣು ಮಕ್ಕಳು ನಿರೂಪಕರು ಬೇಗ ಬೆಳೀತಾರೆ ಅನ್ನುವಂಥದ್ದು ಇದೆಯಲ್ಲ, ಆ್ಯಕ್ಚುಲಿ ದಟ್ ಇಸ್ ಅ ಮಿತ್. ಎಷ್ಟೋ ಜನ ಹೆಣ್ಮಕ್ಳು ರಾಜಕಾರಣದಲ್ಲಿ ಆಗಿರ್ಬೋದು ಅಥವಾ ಪತ್ರಿಕೋದ್ಯಮದಲ್ಲಾಗಿರ್ಬೋದು ಅತಿ ಬೇಗ ಬೆಳೆದಿರೋವಂಥವ್ರು ತಮ್ಮ ಟ್ಯಾಲೆಂಟಿಂದ ಹೊರತು ಯಾರೂ ಕೂಡ, ನೀವು ಗಮನಿಸಿರ್ಬೋದು, ಎಸ್ಪೆಷಲಿ ನಾನೇನು ಈ ಹೆಸರುಗಳನ್ನು ಹೇಳಿದೆ, ಅವರೆಲ್ಲರೂ ಕೂಡ ಸೈಕಲ್ ಹೊಡೆದು ಅವಕಾಶಗಳನ್ನು ಗಿಟ್ಟಿಸ್ಕೊಂಡು ಅಲ್ಲಿ ಹೋದ ನಂತರದಲ್ಲಿ ವಾಟ್ ವಿ ಆರ್ ಅಂತ ಪ್ರೂವ್ ಮಾಡಿರುವಂಥದ್ದು. ಅವ್ರನ್ನೆಲ್ಲರನ್ನು ಜನ ಒಪ್ಕೊಂಡಿರುವಂಥದ್ದು. ಅದನ್ನ ಚಾನಲ್ ಒಂದು ಮಾಧ್ಯಮ, ಹೌದು, ಜನ ಒಪ್ಕೊಂಡ ಮೇಲೇನೆ ಯಾರಾದರೂ ಏನಾದರೂ ಆಗೋದಕ್ಕೆ ಸಾಧ್ಯ. ದಟ್ ಇಸ್ ಆಲ್ಸೋ ಸಮಥಿಂಗ್. ಎಸ್, ಥ್ಯಾಂಕ್ ಯು. ಇದಿಷ್ಟು ಸ್ವಾತಿ ಚಂದ್ರಶೇಖರ್ ಜೊತೆ ಮಾತುಕತೆ. ಮತ್ತೊಂದು ಲೋಕಕಥೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್. ಧನ್ಯವಾದಗಳು.